ಮಂಡ್ಯ ಜಿಲ್ಲೆಯ ಹೆಚ್ಚು ಆಟಗಳ ಪ್ರದರ್ಶನಗಳಿಗೆ ಹೆಸರುವಾಸಿ ಹಾಗೂ ಕಾರ್ಯಕ್ರಮಗಳಿಗೆ ಹೆಸರುವಾಸಿ ಇರತಕ್ಕಂಥದ್ದು. ಅದನ್ನು ಪ್ರೋತ್ಸಾಹಿಸತಕ್ಕಂಥ ನಿಟ್ಟಿನಲ್ಲಿ ಮಾನ್ಯ ಸಚಿವರು ವಿಶೇಷ ಕಾರ್ಯಕ್ರಮ ಸೈಡ್ ಬರೋಣ ಹಂಗೆ ಈ ಕಡೆ ನೋಡಿ ಸರ್ ಒಂದು ಫೋಟೋ ಸರ್ ನಿಮಿಷ ಸೈಡ್ ಬರೋಣ ಕೆಳಕ್ಕೆ ಭಾಳ ವರ್ಷದಿಂದ ಉಪಯೋಗಕ್ಕೆ ಸ್ವಲ್ಪ ಅಡಚಣೆ ಆಗೋ ರೀತಿಯಲ್ಲಿತ್ತು. ಸ್ವಲ್ಪ ಸೋರಿಕೆ ಇತ್ತು ಮತ್ತು ಸೀಟ್ ಅರೇಂಜ್ಮೆಂಟು. ಸೊ ಟೋಟಲಿ ಯಾವುದೇ ಒಂದು ಕಾರ್ಯಕ್ರಮಕ್ಕೆ ಉಪಯೋಗಿಸಲಿಕ್ಕೆ ಸೂಕ್ತವಾದಂಥ ಪರಿಸ್ಥಿತಿಯಲ್ಲಿ ಇರಲಿಲ್ಲ. ಭಾಳ ದಿವಸದ ಒತ್ತಡದಲ್ಲಿ ಹಿಂದೆ 2004ರಿಂದನೇ ಸಮಸ್ಯೆ ಆಗಿದ್ದು. ಅವಾಗ 65 ಲಕ್ಷ ರೂಪಾಯಿ ಸ್ಯಾಂಕ್ಷನ್ ಆಗಿ ಆ ಸೀಲಿಂಗ್ ಸೈಟ್ಸು ಇದೆಲ್ಲ ಕಂಪ್ಲೀಟ್ ಮಾಡಿದ್ದು. ಸೀಟಿಂಗ್ ಅರೇಂಜ್ಮೆಂಟ್ಗೆ ಒಂದು ಬಿಡುಗಡೆ ಆಗಿರಲಿಲ್ಲ. ಈಗ ಈ ಸಂದರ್ಭದಲ್ಲಿ ಮಾಡಬೇಕು ಅಂತ 55 ಲಕ್ಷ ರೂಪಾಯಿ ಸೀಟಿಂಗ್ ಅರೇಂಜ್ಮೆಂಟು ಗೊತ್ತಿದೆ. ಸ್ಟೇಡಿಯಂ ಇರ್ಬೋದು, ಇದಿರ್ಬೋದು, ಶಾಸಕರು ಸೊ 1 ಕೋಟಿ ಓವರಾಲ್ 1,08,00,000 ರೂಪಾಯಿನಲ್ಲಿ ಇವತ್ತು ನವೀಕರಣ ಮಾಡಿದ್ದೀವಿ. ಸಾಹಿತ್ಯ ಸಮ್ಮೇಳನ 87ನೇ ಅಖಿಲ ಭಾರತ ಸಾಹಿತ್ಯ ಸಮ್ಮೇಳನ ಆಗ್ತಾ ಇರೋದ್ರಿಂದ ಈ ಸಂದರ್ಭದಲ್ಲಿ ಕಲಾಮಂದಿರ ಬರಬೇಕು ಮತ್ತು ರಿನೋವೇಷನ್ ಆಗಬೇಕು ಅನ್ನೋ ಎಲ್ಲ ಸಾರ್ವಜನಿಕರು, ಸಾಹಿತ್ಯಿಕರು, ಕಲಾವಿದರ ಒತ್ತಾಯದ ಮೇರೆಗೆ ಇದನ್ನು ಮಾಡಲೇಬೇಕು ಅಂತೇಳಿ ಹೊರತಾಗಿ ಜಿಲ್ಲಾಧಿಕಾರಿಗಳು ಅನೇಕ ರೀತಿಯಲ್ಲಿ ಸಿದ್ಧ ಮಾಡ್ಕೊಂಡು ಇದನ್ನು ಮಾಡಿದರೆ ಇವತ್ತು ಸರಳವಾಗಿ ಯಾಕೆಂದರೆ ನಾಳೆ ನಾಡಿದ ಕಾರ್ಯಕ್ರಮ ಇರೋದ್ರಿಂದ ನಾವು ಇದನ್ನು ವಿಶೇಷವಾದಂಥ ರೀತಿಯಲ್ಲಿ ಉದ್ಘಾಟನೆ ಕಾರ್ಯಕ್ರಮ ಮಾಡೋಕ್ಕಾಗಲ್ಲ ಅಂತೇಳಿ ಸುಮ್ಮನೆ ನಾನು ಶಾಸಕರು, ಜಿಲ್ಲಾಧಿಕಾರಿಗಳು, ಸಿಇಒರೆಲ್ಲ ನಗರಸಭಾಧ್ಯಕ್ಷರು, ಸದಸ್ಯರು ಉದ್ಘಾಟನೆ ಮಾಡಿದ್ದಾರೆ. ಸರ್, ಯಾವಾಗ ನವೀಕರಣ ಆದರೂ ಲೈಟು ಮತ್ತು ಸೌಂಡ್ ಸಿಸ್ಟಮ್ ಸರಿ ಇರಲ್ಲ ಸರ್. ಚೆನ್ನಾಗಿದೆ ನೋಡು. ಏನಾದ್ರು ಹೆಚ್ಚು ಕಡಿಮೆ ಆದರೆ ನೀನು ಹೇಳ್ದಂಗೆ ಕೇಳ್ತೀನಿ. ನಾಳೆಯಿಂದ ಸಾಂಸ್ಕೃತಿಕ ಕಾರ್ಯಕ್ರಮ ಇದೆ ಇಲ್ಲಿ. ಇನ್ನು ಮತ್ತೆ 25 ಲಕ್ಷ ಆಗ್ತದೆ ಪ್ಯಾನಲ್ ಏನಿದೆ ಅದು ಮತ್ತು ಸೀಟ್ಗೆ ಕವರ್ ಹಾಕುವಂಥ ಕಾಮಗಾರಿನ 2ನೇ ಹಂತದಲ್ಲಿ ಶೀಘ್ರದಲ್ಲೇ ಕೈಗೊಳ್ಳುತ್ತಾರೆ. ಕೆಲವು ಕಾಮಗಾರಿ ಮಾಡಿದವರಿಗೆ ಪೇಮೆಂಟ್ಗಳು ಬರ್ತಾ ಇಲ್ಲ, ಬಿಲ್ಗಳು ತಡೆಯಾಗಿದೆ ಈ ಸಾಹಿತ್ಯ ಸಮ್ಮೇಳನ ಸ್ಟಾರ್ಟ್ ಆಗಿಲ್ಲ, ಈಗಲೇ ಎಲ್ಲ ಬಿಲ್ ಕೊಟ್ಬಿಟ್ಟು ಕೊಡೋಕ್ಕಾಗಿಲ್ಲ. ಅಲ್ಲ, ಹಳೆ ಕಾಮಗಾರಿಗಳು ಕೆಲವು 6 ವರ್ಷದ ನನಗೆ ಸಂಬಂಧ ನವೀಕೃತಗೊಂಡ ಕಲಾಮಂದಿರದ ಉದ್ಘಾಟನೆಯನ್ನು ನೆರವೇರಿಸಿದ ಮಾನ್ಯ ಸಚಿವರಾಗಿರ್ತಕ್ಕಂಥ ಶ್ರೀಯುತ ಚಲುವರಾಜ ಸ್ವಾಮಿ ಅವರು ಮಾನ್ಯ ಮಂಡ್ಯ ಜಿಲ್ಲಾ ಉಸ್ತುವಾರಿ ಸಚಿವರು